ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ 14ನೇ ಕಂತಿನ ಅಮೌಂಟಿಂದ ಆಲ್ಮೋಸ್ಟ್ ಅವಲೀಗ 99% ಜನರಿಗೆ ಏನಿದೆ 14ನೇ ಕಂತಿನ ಅಮೌಂಟ್ ಬಂದಿದೆ. ಆದರೆ ಇನ್ನು ಕೆಲವು ಜನರಿಗೆ 14ನೇ ಕಂತಿನ ಅಮೌಂಟ್ ಬಂದಿಲ್ಲ, ಅವರಿಗೂ ಕೂಡ ಆದಷ್ಟು ಬೇಗ ಬರುತ್ತೆ. ಮತ್ತು ಇದರ ಜೊತೆಗೆ 15ನೇ ಕಂತಿನ ಅಮೌಂಟ್ ಏನಿದೆ ಅದು ತಿಂಗಳು ಅಂದರೆ ನವೆಂಬರ್ನಲ್ಲೇ ಬರಬೇಕಾಗಿತ್ತು. ಸೊ ನವೆಂಬರ್ ಲಾಸ್ಟ್ ವೀಕ್ನಲ್ಲಿ ಈಗ ಅದನ್ನು DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದರು. ಆದರೆ ಏನಿದೆ ಗೃಹಲಕ್ಷ್ಮಿಯ 15ನೇ ಕಂತಿನ ಅಮೌಂಟಿಂದ ನವೆಂಬರ್ನಲ್ಲಿ ಬರಲಿಲ್ಲ. ಆದರೆ ಈಗ 15ನೇ ಕಂತಿನ ಅಮೌಂಟ್ ಯಾವಾಗ ಬರ್ತೀವಿ ಇದ್ರ ಬಗ್ಗೆ ಮತ್ತೊಂದು ಮಾಹಿತಿ ಬಂದಿದೆ. ಸೊ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ನೀವೇನು ಮಾಡಬೇಕು, ಮೊದಲನೇದಾಗಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಮತ್ತು ಫ್ರೆಂಡ್ಸ್, ಇದರ ಜೊತೆಗೆ ಈಗ ಪ್ಯಾನ್ ಕಾರ್ಡ್ ಯಾರೆಲ್ಲ ಇದ್ದಾರೆ 2017ಕ್ಕಿಂತ ಮುಂಚೆ ಯಾರೆಲ್ಲ ಪ್ಯಾನ್ ಕಾರ್ಡ್ ಮಾಡಿದ್ದಾರೆ, ಸೊ ಅವ್ರದ್ದು ಈ ರೀತಿ ಪ್ಯಾನ್ ಕಾರ್ಡ್ ಇರುತ್ತೆ, ಅದ್ರ ಮೇಲೆ QR ಕೋಡ್ ಇರೋದಿಲ್ಲ. ಸೊ ಈಗ ಇನ್ನು ಮುಂದೆ ಏನಿದೆ ಯಾರೆಲ್ಲ ಈ ರೀತಿ ವಿದೌಟ್ QR ಕೋಡ್ ಪ್ಯಾನ್ ಕಾರ್ಡ್ ಇದೆ ಅವ್ರೀಗ ಅಪ್ಡೇಟ್ನ ಮಾಡಿಸ್ಕೋಬೇಕು, ಇಲ್ಲಾಂದರೆ ಅದು ಈ ಪ್ಯಾನ್ ಕಾರ್ಡ್ ಈಗ ಇನ್ವ್ಯಾಲಿಡ್ ಆಗುತ್ತೆ. ಸೊ ಪ್ಯಾನ್ ಕಾರ್ಡ್ ಯಾವ ರೀತಿ ಇರಬೇಕು ಅಂದರೆ ಈಗ ಅದು QR ಕೋಡ್ ಜೊತೆಗೆ ಇರಬೇಕು. ಇಲ್ಲ ನಿಮಗೆ ಶೋ ಮಾಡ್ತಿದ್ದೀನಿ, ಇದ್ರ ಮೇಲೆ QR ಕೋಡ್ ಇಲ್ಲ. ಸೊ QR ಕೋಡ್ ಇರುವಂಥ ಪ್ಯಾನ್ ಕಾರ್ಡ್ ಯಾವ ರೀತಿ ಇರುತ್ತೆ, ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಯಾರೆಲ್ಲ 2017-18 ಮುಂದೆ ಯಾರು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಪ್ಯಾನ್ ಕಾರ್ಡ್ಗೂ ಕೂಡ QR ಕೋಡ್ ಇರುತ್ತೆ. ಸೊ ಯಾವ ರೀತಿ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ಅದರ ಇರೋ ಪ್ಯಾನ್ ಕಾರ್ಡ್ನಲ್ಲಿ ಈಗ ಫೋಟೋ ಅಪ್ಡೇಟ್ ಆಗಿರ್ಬೋದು, ಅಥವಾ ನಿಮ್ಮ ಸಿಗ್ನೇಚರ್ ಅಪ್ಡೇಟ್, ಅಥವಾ ನಿಮ್ಮ QR ಕೋಡ್ ಸಮೇತ ಬರಬೇಕು. ಹೊಸ ಪ್ಯಾನ್ ಕಾರ್ಡ್ ಯಾವ ರೀತಿ ಅಪ್ಡೇಟ್ ಮಾಡಬೇಕಂದ್ರೆ ಇದೇ ನಂಬರ್ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿದೆ ಅದೇ ಇರುತ್ತೆ, ಆದರೆ ಪ್ಯಾನ್ ಕಾರ್ಡ್ಗೆ ವಿತ್ QR ಕೋಡ್ ಬರುತ್ತೆ. ಅದು ಯಾವ ರೀತಿ ಮಾಡಬೇಕು, ನಿಮ್ಮ ಮೊಬೈಲ್ನಲ್ಲಿ ಕೇವಲ 109 ರೂಪಾಯಿ ಏನಿದೆ ಆನ್ಲೈನ್ ಪೇಮೆಂಟ್ ಮಾಡಿ ಪ್ಯಾನ್ ಕಾರ್ಡ್ ಕರೆಕ್ಷನ್ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಏನಾದರೂ ನಿಮಗೆ ಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ನಿಮಗೆ ಈಗ ಡೆಮೋದು ಕೂಡ ತೋರಿಸ್ತೀನಿ ಯಾವ ವೆಬ್ಸೈಟ್ನಲ್ಲಿ ಆಗುತ್ತೆ ಅಂತ. ಸಿಂಪಲಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ನಾವೊಂದು ನೇಮ್ನ ಸರ್ಚ್ ಮಾಡ್ಕೊಂಡ್ರೆ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗಿರುತ್ತೆ, ಅಥವಾ ನಿಮಗೆ NSDL ಪ್ಯಾನ್ ಕಾರ್ಡ್ ಅಂತ ಕೂಡ ನೀವು ಸರ್ಚ್ ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಸರ್ಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ನಿಮ್ಮದೀಗ ಸರ್ಚ್ ಮಾಡಿ ತೋರಿಸ್ತೀನಿ, ಇಲ್ಲ ಅಂತ ನೀವು ಇದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ನೀವು ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋಬೋದು, ಕರೆಕ್ಷನ್ ಕೂಡ ಮಾಡ್ಕೋಬೋದು. ಸೊ ಫಸ್ಟ್ಗೆ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ನೋಡಿ ನಾನು ವೆಬ್ಸೈಟ್ ಕೂಡ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. onlineservices.nsdl.com ಈ ವೆಬ್ಸೈಟ್ಗೆ ನೀವು ಬರಬೇಕು. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಹೊಸ ಪ್ಯಾನ್ ಕಾರ್ಡ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದರಲ್ಲಿ ಕರೆಕ್ಷನ್ ಕೂಡ ಮಾಡ್ಕೋಬೋದು. ಇಲ್ಲಿ ಫಸ್ಟ್ಗೆ ಅಪ್ಲಿಕೇಶನ್ ಟೈಪ್ ಅಂತ ಬರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಲಾಸ್ಟಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಚೇಂಜ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡೇಟಾ, ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್, ಅಥವಾ ನೋ ಚೇಂಜಸ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡೇಟಾ. ಸೊ ಇದು ಯಾವುದೇ ಇರಲಿ 3 ಆಪ್ಷನ್ ಇದೆ. ಸೊ ನಾವು ಲಾಸ್ಟ್ ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ನ ಫಿಲಪ್ ಮಾಡಿ ಪ್ಯಾನ್ ಕಾರ್ಡ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಕೇವಲ ಒಂದೇ ವಾರದಲ್ಲಿ. ನಿಮಗೆ ವಿತ್ QR ಕೋಡ್ ಮತ್ತು ಏನಾದರೂ ನಿಮ್ಮ ಸಿಗ್ನೇಚರ್ ಅಪ್ಡೇಟ್ ಆಗಿರ್ಬೋದು ಅಥವಾ ಫೋಟೋ ಅಪ್ಡೇಟ್ ಆಗಿರ್ಬೋದು, ಅದೆಲ್ಲ ಕೂಡ ನೀವು ಫಾರ್ಮ್ ಮುಖಾಂತರ ತುಂಬಿ ಫೋಟೋ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ನೀವು ಹೊಸ ಪ್ಯಾನ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಅದೇ ಪ್ಯಾನ್ ಕಾರ್ಡ್ ಅಕೌಂಟ್ ನಂಬರ್ ಅದೇ ಇರುತ್ತೆ, ಆದರೆ ಪ್ಯಾನ್ ಕಾರ್ಡ್ ಮಾತ್ರ ವಿತ್ QR ಕೋಡ್ ಮತ್ತು ನಿಮ್ಮದು ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ಫೋಟೋ ಆಗ್ಬೋದು, ಅಪ್ಡೇಟ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ವಿಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ನಾವು ಸಿಗ್ನೇಚರ್ ಚೇಂಜ್ ಮಾಡ್ಬೋದು ಅಥವಾ ಫೋಟೋ ಚೇಂಜ್ ಮಾಡ್ಬೋದು, QR ಕೋಡ್ ಜೊತೆ ಏನೆಲ್ಲ ನಿಮ್ಮ ಕರೆಕ್ಷನ್ಸ್ ಇರುತ್ತೆ ಯಾವ ರೀತಿ ಮಾಡ್ಬೋದು, ಡೀಟೇಲ್ಸಾಗಿ ಒಂದು ವಿಡಿಯೋನ ಬೇಕಾದರೆ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋನ ನಾನು ಅದ್ರ ರಿಲೇಟೆಡೇ ಮಾಡ್ತೀನಿ ಫ್ರೆಂಡ್ಸ್. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಅಮೌಂಟ್ಗೆ ಬರೋದಾದರೆ ಸೊ ಈಗ ಇದೇ ವಾರದಲ್ಲಿ ಬರುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿ ಕೂಡ ಬಂದಿದೆ. ಆದರೆ ಇದೇ ವಾರದಲ್ಲಿ ಈಗ ಅಮೌಂಟ್ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಇದೇ ವಾರದಲ್ಲಿ ಬರೋದಿಲ್ಲ, ನೆಕ್ಸ್ಟ್ ವೀಕ್ನಲ್ಲಿ 15ನೇ ಕಂತಿನ ಅಮೌಂಟ್ ನೆಕ್ಸ್ಟ್ ವೀಕ್ ಏನಿದೆ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ನಲ್ಲಿ ಅಥವಾ ಸೋಮವಾರ ಮಂಗಳವಾರ ಇರ್ಬೋದು. ಸೊ ಅಥವಾ ಇದೇ ವಾರದಲ್ಲಿ ಬರೋ ಸಾಧ್ಯತೆ ಇದೆ. ಇದೇ ವಾರದಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇದೇ ವಾರದಲ್ಲಿ ಆಯಿತು ಅಂದರೆ ಎಲ್ಲರ ಅಕೌಂಟ್ಗೂ ಇದೇ ವಾರದಲ್ಲಿ ಬರೋದಿಲ್ಲ, ಮುಂದಿನ ವಾರದಲ್ಲಿ ನಿಮ್ಮ 15ನೇ ಕಂತಿನ ಅಮೌಂಟ್ ಏನಿದೆ ನಿಮ್ಮೆಲ್ಲರ ಖಾತೆಗಳಿಗೂ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೇನಾದರೂ ಮಾಹಿತಿ ಬೇಕು ಅಂದರೆ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.